ಓಂ ಶಾಂತಿ ಬಾಪ್ತಾದ ಮಧುಬನ್ ಮುರಳಿ 23/2/2026. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ಈ ಸಂಗಮ ಯುಗವು ಏರುವ ಕಲಿಯುಗವಾಗಿದೆ. ಇದರಲ್ಲಿ ಎಲ್ಲರ ಉನ್ನತಿಯಾಗುತ್ತದೆ. ಆದ್ದರಿಂದ ನಿಮ್ಮ ಏರುವ ಕಲೆಯಿಂದ ಸರ್ವರ ಉನ್ನತಿ ಎಂದು ಹೇಳಲಾಗುತ್ತದೆ. ಇಲ್ಲಿ ಬಾಬಾ ಏನು ಹೇಳಿದರು, ನಿಮ್ಮ ಏರುವ ಕಲೆಯಿಂದ ಸರ್ವರ ಉನ್ನತಿ ಅಂದರು ಬಾಬಾ. ಅಂದ್ರೇನು? ಈಗ ನಾವು ಇಷ್ಟು ದಿವಸ ಪಾಪದ ಶಕ್ತಿ ಇತ್ತು ನಮ್ಮ ಆತ್ಮದಲ್ಲಿ. ಪಾಪ ಹರಡಿ ಏನಾಯಿತು? ನರಕ ಆಯಿತು. ಈಗ ನಮ್ಮಿಂದ ನಾವು ಧ್ಯಾನ ಮಾಡ್ದಂಗೆಲ್ಲ ದೈವಶಕ್ತಿ ತುಂಬಿದರೆ ಏನಾಗ್ತತೆ? ದೈವಶಕ್ತಿ ಹರಡ್ತತೆ. ಅಂದರೆ ಇವಾಗ ಎಲ್ಲವುದು ಪ್ರಕೃತಿ, ಪಂಚತತ್ವಗಳು, ಪ್ರಾಣಿ ಪಕ್ಷಿಗಳು ಎಲ್ಲವೂ ಏನಾಗ್ತವ? ಇಡೀ ಸೃಷ್ಟಿನೇ ದೈವಶಕ್ತಿ ತುಂಬಿದ ಜಗತ್ತು, ಸ್ವರ್ಗ ಆಗ್ತತೆ. ಅದಕ್ಕೆ ನಿಮ್ಮ ಏರುವ ಕಲೆನೇ ಸರ್ವರ ಉನ್ನತಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಪ್ರಶ್ನೆ: ತಂದೆ ಎಲ್ಲ ಬ್ರಾಹ್ಮಣ ಮಕ್ಕಳಿಗೆ ಬಹಳ ಶುಭಾಶಯಗಳನ್ನು ಕೊಡುತ್ತಾರೆ, ಏಕೆ? ಉತ್ತರ: ಏಕೆಂದರೆ ತಂದೆ ತಿಳಿಸುತ್ತಾರೆ, ನೀವು ನನ್ನ ಮಕ್ಕಳು, ಮನುಷ್ಯರಿಂದ ದೇವತೆಗಳಾಗುತ್ತೀರಿ. ನೀವೀಗ ರಾವಣನ ಬಂಧನಗಳಿಂದ ಮುಕ್ತರಾಗುತ್ತೀರಿ, ಸ್ವರ್ಗದ ರಾಜ್ಯಭಾಗ್ಯವನ್ನು ಪಡೆಯುತ್ತೀರಿ, ಪಾಸ್ವಿತಾನರಾಗುತ್ತೀರಿ. ನಾನಲ್ಲ. ಆದ್ದರಿಂದ ತಂದೆಯು ನಿಮಗೆ ಬಹಳ ಶುಭಾಶಯಗಳನ್ನು ನೀಡುತ್ತಾರೆ. ನೀವು ಆತ್ಮಗಳು, ಪತಂಗಗಳಾಗಿದ್ದೀರಿ. ನಿಮ್ಮ ಸೂತ್ರದ ದಾರವು ನನ್ನ ಕೈಯಲ್ಲಿದೆ. ನಾನು ನಿಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತೇನೆ. ನೋಡ್ರಿ, ಲೌಕಿಕದಲ್ಲಿ ನಮ್ಮ ಮಕ್ಕಳು ಏನಾದರೂ ಒಂದು MBBS ಇಲ್ಲಿ ಇಂಜಿನಿಯರ್ ಏನಾದರೂ ಒಂದು ದೊಡ್ಡ ಓದಿದ್ರೆ ಖುಷಿ ಪಡ್ತೀವಲ್ಲ. ಎಲ್ಲರ ಮುಂದೆ ಹೇಳ್ತಿರ್ತೀವಿ, ನಮ್ಮ ಮಗ ಹಿಂಗೆ ರ್ಯಾಂಕ್ನೇ ಪಾಸ್ ಆಗ್ಯಾನ್ರಿ ಅಂತ. ಅದ್ರಂಗೆ ಬಾಬಾ ನೋಡ್ರಿ ತನ್ನ ಮಕ್ಕಳನ್ನ ಹೆಂಗೆ ಹೊಗಳ್ಕೊಂತದಾನೆ ನೋಡ್ರಿ. ನನ್ನ ಮಕ್ಕಳು ದೇವತೆಗಳಾಗ್ತಾರೆ, ಪಾಸ್ವಿತಾನರಾಗ್ತಾರೆ. ನೋಡ್ರಿ, ಬಾಬಾ ತನ್ನ ಮಕ್ಕಳನ್ನ ಎಷ್ಟು ವಿಶ್ವದಲ್ಲಿ ಶ್ರೇಷ್ಠಾತಿ ಶ್ರೇಷ್ಠರ ಸ್ಥಾನದಲ್ಲಿಟ್ಟು ನೋಡ್ತಾ ಇದ್ದಾರೆ. ನಾವು ಆ ಸ್ಥಾನನ ಉಳಿಸ್ಕೊಳ್ಳೋಂಥ ಪುರುಷಾರ್ಥ ನಾವು ಮಾಡಬೇಕು. ಗೀತೆ: ಕೊನೆಗೂ ಆ ದಿನ ಇಂದು ಬಂದಿತ್ತು. ಓಂ ಶಾಂತಿ. ಈ ಅಮರ ಕಥೆಯನ್ನು ಯಾರು ತಿಳಿಸುತ್ತಿದ್ದಾರೆ? ಅಮರ ಕಥೆಯೆಂದಾದರೂ ಹೇಳಿ, ಸತ್ಯನಾರಾಯಣನ ಕಥೆಯೆಂದಾದರೂ ಹೇಳಿ, ಅಥವಾ ಮೂರನೇ ನೇತ್ರದ ಕಥೆಯೆಂದಾದರೂ ಹೇಳಿ. 3 ಮುಖ್ಯವಾಗಿದೆ. ಈಗ ನೀವು ಯಾರ ಸಮ್ಮುಖದಲ್ಲಿ ಕುಳಿತಿದ್ದೀರಿ ಮತ್ತು ಯಾರು ನಿಮಗೆ ತಿಳಿಸುತ್ತಿದ್ದಾರೆ? ಸತ್ಸಂಗಗಳನ್ನಂತೂ ಇವರು ಸಹ ಬ್ರಹ್ಮ ಕೂಡ ಬಹಳ ಮಾಡಿದ್ದಾರೆ. ಅಲ್ಲಂತೂ ಎಲ್ಲ ಮನುಷ್ಯರು ನೋಡಲು ಹೋಗುತ್ತಾರೆ. ಇಂಥ ಸನ್ಯಾಸಿಯು ಕಥೆಯನ್ನು ತಿಳಿಸುತ್ತಾರೆ, ಶಿವಾನಂದರು ತಿಳಿಸುತ್ತಾರೆಂದು ಹೇಳುತ್ತಾರೆ. ಭಾರತದಲ್ಲಿ ಅನೇಕ ಸತ್ಸಂಗಗಳಿವೆ. ಗಲ್ಲಿಯಲ್ಲಿಯೂ ಸತ್ಸಂಗಗಳಿವೆ. ಮಾತೆಯರು ಸಹ ಪುಸ್ತಕವನ್ನು ಹಿಡಿದು ಸತ್ಸಂಗ ಮಾಡುತ್ತಾರೆ. ಆದ್ದರಿಂದ ಅಲ್ಲಿ ಮನುಷ್ಯರು ಹೋಗಿ ನೋಡುತ್ತಾರೆ. ಆದರೆ ಇಲ್ಲಂತೂ ಇದು ಅದ್ಭುತವಾದ ಮಾತಾಗಿದೆ. ನಿಮ್ಮ ಬುದ್ಧಿಯಲ್ಲಿ ಯಾರಿದ್ದಾರೆ? ಪರಮಾತ್ಮ. ನೀವು ಹೇಳುತ್ತೀರಿ, ಈಗ ತಂದೆಯು ಸಮ್ಮುಖದಲ್ಲಿ ಬಂದಿದ್ದಾರೆ. ನಿರಾಕಾರ ತಂದೆಯು ನಮಗೆ ಓದಿಸುತ್ತಾರೆ. ವಾಹ್, ಈಶ್ವರನಂತೂ ನಾಮರೂಪದಿಂದ ಭಿನ್ನನಾಗಿದ್ದಾರೆಂದು ಮನುಷ್ಯರು ಹೇಳುತ್ತಾರೆ. ಆದರೆ ತಂದೆ ತಿಳಿಸುತ್ತಾರೆ, ನಾಮರೂಪದಿಂದ ಭಿನ್ನವಾದ ವಸ್ತು ಯಾವುದೂ ಇರುವುದಿಲ್ಲ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ಇಲ್ಲಿ ಯಾವುದೇ ಸಾಕಾರ ಮನುಷ್ಯರು ಓದಿಸುವುದಿಲ್ಲ. ಮತ್ತೆಲ್ಲಿಯಾದರೂ ಹೋಗಿ ಇಡೀ ವಿಶ್ವದಲ್ಲಿ ಸಾಕಾರಿ ಮನುಷ್ಯರೇ ಓದಿಸುತ್ತಾರೆ. ಇಲ್ಲಂತೂ ಪರಮಾತ್ಮ ತಂದೆ ನಿರಾಕಾರ ಓದಿಸುತ್ತಾರೆ. ಯಾರಿಗೆ ನಿರಾಕಾರ ಪರಮಪಿತನೆಂದು ಹೇಳಲಾಗುತ್ತದೆ, ಆ ನಿರಾಕಾರನೇ ಸಾಕಾರದಲ್ಲಿ ಕುಳಿತು ಓದಿಸುತ್ತಾರೆ. ಇದು ಸಂಪೂರ್ಣ ಹೊಸ ಮಾತಾಯಿತು. ಪ್ರತಿ ಜನ್ಮದಲ್ಲಿ ನೀವು ಕೇಳುತ್ತಲೇ ಬಂದಿದ್ದೀರಿ, ಇವರು ಇಂತಹ ಪಂಡಿತರಾಗಿದ್ದಾರೆ, ಗುರುವಾಗಿದ್ದಾರೆ ಎಂದು ಅನೇಕ ಹೆಸರುಗಳಿವೆ. ಭಾರತವಂತೂ ಬಹಳ ದೊಡ್ಡದಾಗಿದೆ. ಯಾರೆಲ್ಲ ಏನೆಲ್ಲ ಕಲಿಸುವರೋ ತಿಳಿಸುವರೋ ಎಲ್ಲರೂ ಮನುಷ್ಯರೇ ಆಗಿದ್ದಾರೆ. ಮನುಷ್ಯರೇ ಶಿಷ್ಯರಾಗಿದ್ದಾರೆ. ಅನೇಕ ಪ್ರಕಾರದ ಮನುಷ್ಯರಿದ್ದಾರೆ. ಇಂಥವರು ತಿಳಿಸಿಕೊಡುತ್ತಾರೆಂದು ಯಾವಾಗಲೂ ಶರೀರದ ಹೆಸರನ್ನು ತೆಗೆದುಕೊಳ್ಳಲಾಗುತ್ತದೆ. ಭಕ್ತಿ ಮಾರ್ಗದಲ್ಲಿ ಪತಿತ ಪಾವನ ಬನ್ನಿ ಎಂದು ನಿರಾಕಾರನನ್ನು ಕರೆಯುತ್ತಾರೆ. ಅವರೇ ಬಂದು ಮಕ್ಕಳಿಗೆ ತಿಳಿಸುತ್ತಾರೆ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ಕಲ್ಪವು ಇಡೀ ಪ್ರಪಂಚವು ಪತಿತವಾಗಿ ಬಿಡುತ್ತದೆ. ಅದನ್ನು ಪಾವನ ಮಾಡುವವರು ಒಬ್ಬರೇ ನಿರಾಕಾರ ತಂದೆಯಾಗಿದ್ದಾರೆ. ನೀವು ಇಲ್ಲಿ ಯಾರೆಲ್ಲ ಕುಳಿತಿದ್ದೀರಿ, ನಿಮ್ಮಲ್ಲಿಯೂ ಕೆಲವರು ಕಚ್ಚಾ ಇದ್ದಾರೆ, ಕೆಲವರು ಪಕ್ಕಾ ಇದ್ದಾರೆ. ಏಕೆಂದರೆ ಅರ್ಧ ಕಲ್ಪ ನೀವು ದೇಹಾಭಿಮಾನಿಯಾಗಿದ್ದೀರಿ. ಈಗ ಈ ಜನ್ಮದಲ್ಲಿ ದೇಹಿ ಅಭಿಮಾನಿಯಾಗಬೇಕಾಗಿದೆ. ನಮ್ಮ ದೇಹದಲ್ಲಿರುವ ಆತ್ಮಕ್ಕೆ ಪರಮಾತ್ಮನು ಕುಳಿತು ತಿಳಿಸಿಕೊಡುತ್ತಾರೆ. ಆತ್ಮವೇ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತದೆ.
ಆತ್ಮವೇ ಕರ್ಮೇಂದ್ರಿಯಗಳ ಮೂಲಕ ನಾನು ಇಂಥವನಾಗಿದ್ದೇನೆ ಎಂದು ಹೇಳುತ್ತದೆ. ಆದರೆ ಆತ್ಮಾಭಿಮಾನಿಗಳಂತೂ ಯಾರೂ ಆಗಿಲ್ಲ. ತಂದೆಯು ತಿಳಿಸುತ್ತಾರೆ, ಯಾರು ಈ ಭಾರತದಲ್ಲಿ ಸೂರ್ಯವಂಶಿ ಚಂದ್ರವಂಶೀಯರಾಗಿದ್ದಾರೋ ಅವರೇ ಈ ಸಮಯದಲ್ಲಿ ಬಂದು ಬ್ರಾಹ್ಮಣರಾಗುತ್ತಾರೆ, ನಂತರ ದೇವತೆಗಳಾಗುತ್ತಾರೆ. ಅಂದರೆ ಬಾಬಾ ಏನು ಹೇಳಿದರು, ಸತ್ಯಯುಗ ತ್ರೇತಾಯುಗದಾಗ ಯಾರು ಜೀವನ ಮಾಡ್ತಾರೋ, ಯಾರು ಜನ್ಮ ತಾಂತಾರೋ ಅವರು ಮಾತ್ರ ಈಗ ಬ್ರಾಹ್ಮಣರಾಗ್ತಾರೆ. ಇಲ್ಲ ಅಂದರೆ ಅವರು ಈ ಜ್ಞಾನನ ಒಪ್ಪೋದೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಈಗ ಮನುಷ್ಯರು ದೇಹಾಭಿಮಾನಿಗಳಾಗಿರುವ ಅಭ್ಯಾಸಿಗಳಾಗಿದ್ದಾರೆ. ಆದ್ದರಿಂದ ದೇಹಿ ಅಭಿಮಾನಿಯಾಗಿರುವುದನ್ನು ಮರೆತು ಹೋಗುತ್ತಾರೆ. ಆದ್ದರಿಂದ ತಂದೆಯು ಪದೇ ಪದೇ ತಿಳಿಸುತ್ತಾರೆ, ದೇಹಿ ಅಭಿಮಾನಿಯಾಗಿರಿ. ಆತ್ಮವೇ ಭಿನ್ನ ಭಿನ್ನ ಶರೀರವನ್ನು ತೆಗೆದುಕೊಂಡು ಪಾತ್ರವನ್ನು ಅಭಿನಯಿಸುತ್ತದೆ. ಇವು ಅದರ ಕರ್ಮೇಂದ್ರಿಯಗಳಾಗಿವೆ. ಈಗ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ ಮನ್ಮನಾಭವ. ಕೇವಲ ಗೀತೆಯನ್ನು ಓದುವುದರಿಂದ ಯಾವುದೇ ರಾಜ್ಯಭಾಗ್ಯವು ಸಿಗಲು ಸಾಧ್ಯವಿಲ್ಲ. ನಮ್ಮನ್ನು ಈ ಸಮಯದಲ್ಲಿ ತ್ರಿಕಾಲದರ್ಶಿಗಳನ್ನಾಗಿ ಮಾಡಲಾಗುತ್ತಿದೆ. ರಾತ್ರಿ ಹಗಲಿನ ಅಂತರವಾಗಿ ಬಿಟ್ಟಿದೆ. ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಭಕ್ತಿ ಮಾರ್ಗದಾಗ ಭಗವದ್ಗೀತೆ ಓದಿದ್ರಲ್ಲ, ಅದರಿಂದ ಯಾವ ರಾಜ್ಯಭಾಗ್ಯನೂ ಸಿಗಲ್ಲ. ಇಲ್ಲಿ ಜ್ಞಾನದ ಜೊತೆಗೆ ಏನು ಮಾಡ್ತಾ ಇದ್ದಾರೆ ಬಾಬಾ, ಶಕ್ತಿ ತುಂಬ್ತಾ ಇದ್ದಾರೆ. ತ್ರಿಕಾಲದರ್ಶಿ ಅಂದರೆ ನಮಗೆಲ್ಲ ಜ್ಞಾನ ಕೊಟ್ಟರು. ಹಿಂದೆ ನಾವು ಹೆಂಗಿದ್ವಿ, ಈಗ ಮತ್ತೆ ಬಾಬನ ಮಡ್ಲಾಗ ಜ್ಞಾನ ಪಡಿತಾ ಇದ್ದೀವಿ, ಬ್ರಹ್ಮಜ್ಞಾನನ. ಮತ್ತು ಈ ಜ್ಞಾನದಿಂದ ಮುಂದೆ ಏನಾಗ್ತೀವಿ, ದೇವತೆಗಳಾಗ್ತೀವಿ. ತ್ರಿಕಾಲದರ್ಶಿಗಳು 3 ಕಾಲದ ಜ್ಞಾನನ ನೀಡ್ತಾ ಇದ್ದಾರೆ ಬಾಬಾ. ಮತ್ತೇನು ಹೇಳ್ತಾ ಇದ್ದಾರೆ ಬಾಬಾ, ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ. ಅಂದರೆ ರಾಜ್ಯಭಾಗ್ಯ ಬರೀ ಭಗವದ್ಗೀತೆ ಓದೋದ್ರಿಂದ ಸಿಗಲ್ಲ. ಬಾಬಾ ಇಲ್ಲೇನು ಮಾಡಿದರು, ಆತ್ಮಕ್ಕೆ ಶಕ್ತಿ ತುಂಬಿ ರಾಜನ ಮಾಡ್ತಾ ಇದ್ದಾರೆ. ಕರ್ಮೇಂದ್ರಿಯಗಳೆಲ್ಲ ಏನು ಆಗಬೇಕು, ದೈವ ಗುಣಗಳಲ್ಲಿ ನಡಿಬೇಕು ಕರ್ಮೇಂದ್ರಿಯಗಳು. ಆ ಶಕ್ತಿ ಆತ್ಮಕ್ಕೆ ಬರ್ತತೆ, ನಡೆಸೋ ಶಕ್ತಿ. ಬಾಬಾ ಏನಂತ ಇದ್ದಾರೆ, ಕೃಷ್ಣನಂತೂ ಸತ್ಯಯುಗದ ರಾಜಕುಮಾರನಾಗಿದ್ದಾನೆ. ಯಾರು ಸೂರ್ಯವಂಶಿ ದೇವತೆಗಳಾಗಿದ್ದಾರೋ ಅವರಲ್ಲಿಯೂ ಜ್ಞಾನವಿರಲಿಲ್ಲ. ಜ್ಞಾನವು ಪ್ರಾಯಲೋಪವಾಗಿ ಬಿಡುತ್ತದೆ. ಜ್ಞಾನವು ಸದ್ಗತಿಗಾಗಿಯೇ ಇದೆ. ಸತ್ಯಯುಗದಲ್ಲಿ ಯಾರೂ ದುರ್ಗತಿಯಲ್ಲಿರುವುದಿಲ್ಲ. ಅದು ಸತ್ಯಯುಗವಾಗಿದೆ. ಈಗ ಕಲಿಯುಗವಾಗಿದೆ. ಭಾರತದಲ್ಲಿ ಮೊದಲು ಸೂರ್ಯವಂಶೀಯರು 8 ಜನ್ಮ, ನಂತರ ಚಂದ್ರವಂಶೀಯರು 12 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ. ಇದೊಂದು ಜನ್ಮ ನಮ್ಮದು ಎಲ್ಲರಿಗಿಂತ ಒಳ್ಳೆಯ ಜನ್ಮವಾಗಿದೆ. ನೀವು ಪ್ರಜಾಪಿತ ಬ್ರಹ್ಮನ ಮುಖವಂಶಾವಳಿಯಾಗಿದ್ದೀರಿ. ಇದು ಸರ್ವೋತ್ತಮವಾದ ಧರ್ಮವಾಗಿದೆ. ದೇವತಾ ಧರ್ಮಕ್ಕೂ ಸಹ ಸರ್ವೋತ್ತಮ ಧರ್ಮವೆಂದು ಹೇಳುವುದಿಲ್ಲ. ಬ್ರಾಹ್ಮಣ ಧರ್ಮವು ಎಲ್ಲಕ್ಕಿಂತ ಶ್ರೇಷ್ಠವಾಗಿದೆ. ದೇವತೆಗಳಂತೂ ಇಲ್ಲಿನ ಪ್ರಾರಬ್ಧವನ್ನು ಭೋಗಿಸುತ್ತಾರೆ. ಇಲ್ಲಿನ ಧರ್ಮ ಯಾಕೆ ಶ್ರೇಷ್ಠ? ಈಗ ನಾವು ಯಾರ ಮಡ್ಲಲ್ಲಿದ್ದೀವಿ, ಸರ್ವಶ್ರೇಷ್ಠ ತಂದೆ ಮಡ್ಲಲ್ಲಿ ಇದ್ದೀವಿ. ಅದಕ್ಕೆ ಈ ಜನ್ಮ ನಮ್ಮದು ಶ್ರೇಷ್ಠ. ಬಾಬಾ ಏನು ಹೇಳ್ತಾ ಇದ್ದಾರೆ, ಇತ್ತೀಚೆಗೆ ಬಹಳ ಮಂದಿ ಸಮಾಜ ಸೇವಕರಿದ್ದಾರೆ. ನಮ್ಮದು ಆತ್ಮಿಕ ಸೇವೆಯಾಗಿದೆ, ಅವರದು ಶಾರೀರಿಕ ಸೇವೆ ಮಾಡುವುದಾಗಿದೆ. ಆತ್ಮಿಕ ಸೇವೆಯು ಒಂದೇ ಬಾರಿ ನಡೆಯುತ್ತದೆ. ಮೊದಲು ಈ ಸಮಾಜ ಸೇವಕರು ಮೊದಲಾದವರು ಇರಲಿಲ್ಲ. ರಾಜರಾಣಿಯರು ರಾಜ್ಯ ಮಾಡುತ್ತಿದ್ದರು. ಸತ್ಯಯುಗದಲ್ಲಿ ದೇವಿ ದೇವತೆಗಳಿದ್ದರು. ನೀವೇ ಪೂಜ್ಯರಾಗಿದ್ದಿರಿ, ನಂತರ ಆದ್ರಿ. ಲಕ್ಷ್ಮೀನಾರಾಯಣರು ದ್ವಾಪರದಲ್ಲಿ ವಾಮ ಮಾರ್ಗದಲ್ಲಿ ಇಳಿಯುತ್ತಾರೆ. ಆಗ ಮಂದಿರಗಳನ್ನು ಕಟ್ಟಿಸುತ್ತಾರೆ. ಮೊದಲು ಶಿವಮಂದಿರವನ್ನು ಕಟ್ಟಿಸುತ್ತಾರೆ. ಅಂದರೆ ಲಕ್ಷ್ಮೀನಾರಾಯಣರು ವಾಮ ಮಾರ್ಗದಲ್ಲಿ ಇಳಿತಾರೆ. ಅಂದರೆ ಯಾರು, ನಾರಾಯಣ ಬ್ರಹ್ಮ ತಂದನೇ ಫಸ್ಟ್ನೇ ಜನ್ಮದಾಗೇನು ಕೃಷ್ಣ ಆಗಿರ್ತಾರೆ. 30 ವರ್ಷ ಆದಮೇಲೆ ನಾರಾಯಣ ಅಂತ ಹೆಸರಿಡ್ತಾರೆ ಪಟ್ಟಕ್ಕೆ ಕೂತ್ಮೇಲೆ. ಆಮೇಲೆ ಅವರೇ ದ್ವಾಪರದಾಗ ಏನಾಗ್ತಾರೆ, ವಿಕ್ರಮಾದಿತ್ಯ ರಾಜ ಆಗ್ತಾರೆ. ಅವರೇ ಸೌರಾಷ್ಟ್ರ ಸೋಮನಾಥ ಶಿವ ದೇವಾಲಯವನ್ನು ಸ್ಥಾಪನೆ ಮಾಡ್ತಾರೆ. ಶಿವನು ಸರ್ವರ ಸದ್ಗತಿದಾತನಾಗಿದ್ದಾರೆ. ಅಂದ ಮೇಲೆ ಅವರಿಗೆ ಖಂಡಿತವಾಗಿ ಪೂಜೆ ನಡೆಯಬೇಕು. ಶಿವತಂದೆಯೇ ಆತ್ಮರನ್ನು ನಿರ್ವಿಕಾರಿಯನ್ನಾಗಿ ಮಾಡಿದ್ದರು. ಅವರ ನಂತರ ದೇವತೆಗಳ ಪೂಜೆ ನಡೆಯುತ್ತದೆ. ನೀವೇ ಪೂಜ್ಯರಾಗಿದ್ದಿರಿ, ನಂತರ ಪೂಜಾರಿಗಳಾದಿರಿ. ತಂದೆಯು ತಿಳಿಸಿದ್ದಾರೆ, ಚಕ್ರವನ್ನು ನೆನಪು ಮಾಡುತ್ತಾ ಇರಿ. ಏಣಿಯನ್ನು ಇಳಿಯುತ್ತಾ ಒಮ್ಮೆಲೆ ಬಂದು ನೆಲವನ್ನು ತಲುಪಿದ್ದೀರಿ. ಈಗ ನಮ್ಮದು ಏರುವ ಕಲೆಯಾಗಿದೆ. ಏರುವ ಕಲೆಯಿಂದ ಸರ್ವರ ಉನ್ನತಿ ಎಂದು ಹೇಳುತ್ತಾರೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಚಕ್ರವನ್ನು ನೆನಪು ಮಾಡುತ್ತಾ ಇರಿ ಅಂದರು. ಅಂದರೆ ಅದು
ಸುದರ್ಶನ ಚಕ್ರ ಅಂದರೆ ನಾವು ಸುದರ್ಶನ ಚಕ್ರ ತಿರುಗಿಸ್ದಂಗಲ್ಲ, ಏನು ನಮ್ಮ ಅನಾದಿ ಜ್ಯೋತಿ ಸ್ವರೂಪ ಅಲ್ಲಿ ದೈವಶಕ್ತಿಗಳಿಂದ ತುಂಬಿದ ಪಾತ್ರ 100% ಪಾವನ ಆಗಿದ್ವಿ. ನಾವು ಅದನ್ನು ನೆನಪು ಮಾಡ್ಕೊಂಡಂಗೆಲ್ಲ ಆ ಶಕ್ತಿಗಳು ಇಮರ್ಜ್ ಆಗ್ತವೆ. ನಾವು ಲೆಕ್ಕ ಇಲ್ಲದಷ್ಟು ಸಲ ಆ ಪಾತ್ರಗಳು ಮಾಡಿದ್ದೀವಿ. ಆ ಎಲ್ಲ ಶಕ್ತಿಗಳು ನಮ್ಮ ಆತ್ಮದಲ್ಲಿದ್ದಾವೆ, ಗುಪ್ತವಾಗಿಬಿಟ್ಟವೆ. ನಾವು ದೇಹ ಅನ್ನೋ ಪರೆ ಒದಿಸಿರೋದ್ರಿಂದ ಗುಪ್ತವಾಗಿದ್ದಾವೆ. ಈಗ ನಾನು ಆತ್ಮ ಅಂತಂದಂಗೆಲ್ಲ ಅವನ ಸ್ಮೃತಿಯಲ್ಲಿ ತಂದುಕೊಂಡಂಗೆಲ್ಲ ಆ ಎಲ್ಲ ಶಕ್ತಿಗಳು ಇಮರ್ಜ್ ಆಗ್ತವೆ. ಆ ನಮ್ಮ ದೇವತಾ ಗುಣಗಳು, ಪೂಜ್ಯ ಸ್ವರೂಪದ ವರದಾನ ಸ್ವರೂಪ, ಪರಿಸ್ಥ ಸ್ವರೂಪ, ಬ್ರಾಹ್ಮಣ ಸ್ವರೂಪ ಎಲ್ಲ ಶಕ್ತಿಗಳನ್ನ ನಾವೀಗ ಇಮರ್ಜ್ ಮಾಡ್ಕೊಂಡ್ರೆ ಏರುವ ಕಲೆಯಲ್ಲಿ ಬರ್ತೀವಿ. ಬಾಬಾ ಏನಂತಾರೆ, ಈಗ ನೀವು ನಮ್ಮ ನೆಲವನ್ನು ತಲುಪಿದ್ದೀರಿ, ಈಗ ನಮ್ಮದು ಏರುವ ಕಲೆ ಆಗಿದೆ. ಏರುವ ಕಲೆಯಿಂದ ಸರ್ವರ ಉನ್ನತಿ ಎಂದು ಹೇಳುತ್ತಾರೆ. ನಾನೀಗ ಇಡೀ ಪ್ರಪಂಚದ ಮನುಷ್ಯ ಮಾತ್ರರ ಉನ್ನತಿ ಮಾಡುತ್ತೇನೆ. ಪತಿತ ಪಾವನನು ಬಂದು ಎಲ್ಲರನ್ನೂ ಪಾವನ ಮಾಡುತ್ತಾರೆ. ಸತ್ಯಯುಗದಲ್ಲಿದ್ದಾಗ ಏರುವ ಕಲೆ ಆಗಿತ್ತು, ಉಳಿದೆಲ್ಲ ಆತ್ಮರು ಮುಕ್ತಿಧಾಮದಲ್ಲಿದ್ದರು. ಬಾಬಾ ಏನು ಹೇಳ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ನನ್ನ ಜನ್ಮವು ಭಾರತದಲ್ಲಿಯೇ ಆಗುತ್ತದೆ. ಶಿವತಂದೆಯು ಬಂದಿದ್ದರು ಎಂಬ ಗಾಯನವಿದೆ, ಈಗ ಪುನಃ ಬಂದಿದ್ದಾರೆ. ಇದಕ್ಕೆ ರಾಜಸ್ವ ಅಶ್ವಮೇಧ ಅವಿನಾಶಿ ರುದ್ರಜ್ಞಾನವೆಂದು ಹೇಳಲಾಗುತ್ತದೆ. ಸ್ವರಾಜ್ಯವನ್ನು ಪಡೆಯುವುದಕ್ಕಾಗಿ ಈ ಯಜ್ಞವನ್ನು ರಚಿಸಲಾಗಿದೆ. ವಿಘ್ನಗಳು ಬಂದಿತ್ತು, ಈಗಲೂ ಬರುತ್ತಿದೆ. ಮಾತೆಯರ ಮೇಲೆ ಅತ್ಯಾಚಾರವಾಗುತ್ತದೆ. ಬಾಬಾ ನಮ್ಮನ್ನು ಇವರು ಅಪವಿತ್ರರನ್ನಾಗಿ ಮಾಡುತ್ತಾರೆ, ನಮ್ಮನ್ನು ಇವರು ಬಿಡುವುದಿಲ್ಲ. ಬಾಬಾ ನಮ್ಮನ್ನು ರಕ್ಷಣೆ ಮಾಡಿ ಎಂದು ಕೂಗುತ್ತಾರೆ. ದ್ರೌಪದಿಯ ರಕ್ಷಣೆ ಆಯಿತು ಎಂಬುದನ್ನು ತೋರಿಸುತ್ತಾರೆ. ಅಂದರೆ ಒಬ್ಬ ದ್ರೌಪದಿ ಕೂಗಲಿಲ್ಲ. ಈ ಸಂಗಮ ಯುಗದಲ್ಲಿ ನೀವೆಲ್ಲರೂ ಆತ್ಮರು ಕೂಗ್ತಾ ಇದ್ದೀರಿ ಅಂತ ಬಾಬಾ ಹೇಳ್ತಾರೆ. ನೀವೀಗ 21 ಜನ್ಮಗಳಿಗಾಗಿ ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನು ಪಡೆಯಲು ಬಂದಿದ್ದೀರಿ. ನೆನಪಿನ ಯಾತ್ರೆಯಲ್ಲಿದ್ದು ತಮ್ಮನ್ನು ಪವಿತ್ರರನ್ನಾಗಿ ಮಾಡಿಕೊಳ್ಳುತ್ತೀರಿ. ಮತ್ತೆ ಒಂದು ವೇಳೆ ವಿಕಾರದಲ್ಲಿ ಹೋದರೆ ಸಮಾಪ್ತಿ, ಒಮ್ಮೆಲೆ ಕೆಳಗೆ ಬೀಳುತ್ತೀರಿ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಖಂಡಿತವಾಗಿಯೂ ಪವಿತ್ರರಾಗಿರಬೇಕು. ಯಾರು ಕಲ್ಪದ ಮೊದಲು ಆಗಿದ್ದರೋ ಅವರೇ ಪವಿತ್ರತೆಯ ಪ್ರತಿಜ್ಞೆ ಮಾಡುತ್ತಾರೆ. ನಂತರ ಕೆಲವರು ಪವಿತ್ರರಾಗಿರುತ್ತಾರೆ, ಕೆಲವರು ಇರಲು ಆಗುವುದಿಲ್ಲ. ಮುಖ್ಯವಾದ ಮಾತು ನೆನಪಿನದಾಗಿದೆ. ಏನು ಎಲ್ಲದಕ್ಕ ಆಧಾರ ಯಾವುದು? ನೆನಪು. ಅಂದರೆ ಬಾಬಾ ನೆನಪು ಮಾಡ್ದಂಗಲ್ಲ, ನಮ್ಮಲ್ಲಿ ಪವಿತ್ರತಾ ಶಕ್ತಿ ತುಂಬಿದಂಗಲ್ಲ. ನಮ್ಮ ವಿಕಾರದ ಹಾರ್ಮೋನ್ಸ್ ಏನು ಎಲ್ಲ ಸುಟ್ಟು ಭಸ್ಮ ಆಗಿಬಿಡ್ತಾವೆ. ಆಗ ನಾವು ಪವಿತ್ರತಾ ಶಕ್ತಿನ ಪಡೆಯೋಕ್ಕೆ ಸಾಧ್ಯ. ಇಲ್ಲ ಅಂದರೆ ನಾವು ಬಾಬಾ ನೆನಪು ಮಾಡಲ್ಲ ಅಂದರೆ ಕೆಲವರು ಪಡೆಯೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಎಲ್ಲದಕ್ಕೆ ಆಧಾರ ನೆನಪು ಅಂತ ಹೇಳಿದರು. ನೆನಪು ಮಾಡುತ್ತೀರಿ, ಪವಿತ್ರರಾಗಿರುತ್ತೀರಿ ಮತ್ತು ಸುದರ್ಶನ ಚಕ್ರವನ್ನು ತಿರುಗಿಸುತ್ತಾ ಇದ್ದರೆ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ. ಎಷ್ಟೆಷ್ಟು ದೈವಶಕ್ತಿ ಪಡಿತಾ ಹೋಗ್ತೀವೋ ಸುದರ್ಶನ ಚಕ್ರ ತಿರುಗಿಸಿ ಅಷ್ಟಷ್ಟು ಶ್ರೇಷ್ಠ ಪದವಿ ಪಡಿತೀವಿ ಅಂತಾರೆ ಬಾಬಾ. ಯಾಕಂದರೆ ದೈವಶಕ್ತಿ ತುಂಬಿದಂಗಲ್ಲ, ಮಾಯ ಮೇಲೆ ವಿಜಯ ಪಡಿತೀವಿ. ನಮ್ಮನ್ನು ಬಾಬನಿಂದ ದೂರ ಮಾಡೋದೇ ಮಾಯೆ. ನಾವು ದೈವಶಕ್ತಿ ತುಂಬ್ಕೊಂಡಾಗ ಮಾಯೆ ನಮ್ಮ ಹತ್ರ ಬರಲ್ಲ ಅಂದರೆ ಮತ್ತೆ ನಾವು ಬಾಬಾನ ಏಕರಸದಿಂದ ನೆನಪು ಮಾಡ್ತೀವಿ. ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ವಿಷ್ಣುವಿಗೆ ಯಾವ ಶಂಕು ಚಕ್ರವನ್ನು ತೋರಿಸಿದ್ದಾರೆಯೋ ಅವು ದೇವತೆಗಳಿಗಿರಲಿಲ್ಲ, ಲಕ್ಷ್ಮೀನಾರಾಯಣರಿಗೂ ಇರಲಿಲ್ಲ. ವಿಷ್ಣುವಂತೂ ಸೂಕ್ಷ್ಮವತನದಲ್ಲಿರುತ್ತಾರೆ, ಅವರಿಗೆ ಚಕ್ರದ ಜ್ಞಾನದ ಅವಶ್ಯಕತೆ ಇಲ್ಲ. ಅಲ್ಲಿ ಸನ್ನೆಯ ಭಾಷೆ ನಡೆಯುತ್ತದೆ. ಎಲ್ಲಿ? ಸೂಕ್ಷ್ಮವತನದಾಗ. ನೀವೀಗ ತಿಳಿದುಕೊಂಡಿದ್ದೀರಿ, ನಾವು ಶಾಂತಿಧಾಮದ ನಿವಾಸಿಗಳಾಗಿದ್ದೇವೆ. ಅದು ನಿರಾಕಾರಿ ಪ್ರಪಂಚವಾಗಿದೆ. ನೋಡ್ರಿ, ಶಂಕು ಚಕ್ರ ಅದು ಬ್ರಾಹ್ಮಣರ ಅಲಂಕಾರಗಳು. ಆದರೆ ಇವತ್ತಿದ್ದ ಸ್ಥಿತಿ ಇನ್ನೊಂದು ದಿವಸ ಇರಲ್ಲ ನಮಗೆ. ಅದಕ್ಕೆ ನಮಗೆ ಶೋಭೆ ಕಾಣಲ್ಲ ಅಂಥೇಳಿ ಅಲ್ಲಿ ದೇವತೆಗಳಿಗೆ ತೋರಿಸಿದ್ದಾರೆ. ಶಂಕು ಅಂದ್ರೇನು? ಭಗವಂತ ಬಂದಾನ ಅನ್ನೋ ಶಂಕು ಎಲ್ಲರಿಗೆ ಊದಬೇಕು, ಅದಕ್ಕೆ ಶಂಕು. ಚಕ್ರ ಅಂದರೆ ಸುದರ್ಶನ ಚಕ್ರ ತಿರುಗಿಸ್ತಾ ಇರಬೇಕು. ಕಮಲದ ಹೂವು ಕೊಟ್ಟಿರ್ತಾರೆ, ಅಂದರೆ ಈಗ ನಾವು ಕಮಲ ಪುಷ್ಪ ಸಮಾನ ಇರಬೇಕು. ಗದೆ ಅಂದರೆ ಈಗ ನಾವು ಜ್ಞಾನ ಮತ್ತು ಯೋಗ ಅನ್ನೋ ಗದೆಯಿಂದ ಮಾಯ ಮೇಲೆ ವಿಜಯ ಪಡಿಬೇಕು. ಅದು ನಮ್ಮ ಬ್ರಾಹ್ಮಣರ ಅಲಂಕಾರಗಳು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಬಾಬಾ ಏನು ಹೇಳ್ತಾ ಇದ್ದಾರೆ,
ಶಾಂತಿಧಾಮ ನಿರಾಕಾರಿ ಪ್ರಪಂಚವಾಗಿದೆ. ಆತ್ಮವೆಂದರೇನು ಎಂಬುದನ್ನು ಸಹ ಮನುಷ್ಯ ಮಾತ್ರರು ತಿಳಿದುಕೊಂಡಿಲ್ಲ. ಆತ್ಮವೇ ಪರಮಾತ್ಮ ಎಂದು ಹೇಳಿಬಿಡುತ್ತಾರೆ. ಆತ್ಮವು ಹೊಳೆಯುತ್ತಿರುವ ನಕ್ಷತ್ರವಾಗಿದೆ, ಅದು ಭ್ರುಕುಟಿಯ ಮಧ್ಯದಲ್ಲಿರುತ್ತದೆ ಎಂದು ಹೇಳುತ್ತಾರೆ. ಈ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ. ಬಲೆ ಯಾರು ಎಷ್ಟಾದರೂ ಪ್ರಯತ್ನ ಪಡಲಿ, ಗಾಜು ಇತ್ಯಾದಿಗಳಲ್ಲಿ ಬಂಧಿಸಿ ಆತ್ಮವು ಹೇಗೆ ಹೊರಹೋಗುತ್ತದೆ ಎಂಬುದನ್ನು ನೋಡೋಣವೆಂದು ಪ್ರಯತ್ನ ಪಡುತ್ತಾರೆ. ಆದರೆ ಆತ್ಮವೆಂದರೇನು, ಹೇಗೆ ಹೊರಗೆ ಹೋಗುತ್ತದೆ ಎಂಬುದು ಯಾರಿಗೂ ಅರ್ಥವಾಗುವುದಿಲ್ಲ. ಬಾಕಿ ಇಷ್ಟಂತೂ ಹೇಳುತ್ತಾರೆ, ಆತ್ಮವು ನಕ್ಷತ್ರ ಮಾದರಿಯಾಗಿದೆ. ದಿವ್ಯ ದೃಷ್ಟಿಯ ವಿನಃ ಅದನ್ನು ನೋಡಲು ಸಾಧ್ಯವಿಲ್ಲ. ಭಕ್ತಿ ಮಾರ್ಗದಲ್ಲಿ ಅನೇಕರಿಗೆ ಸಾಕ್ಷಾತ್ಕಾರವಾಗುತ್ತದೆ. ಅರ್ಜುನನಿಗೆ ಅಖಂಡ ಜ್ಯೋತಿಯ ಸಾಕ್ಷಾತ್ಕಾರವಾಯಿತು. ನಾನು ಸಹನೆ ಮಾಡಲು ಆಗುವುದಿಲ್ಲ ಎಂದು ಅರ್ಜುನನು ಹೇಳಿದನೆಂದು ಬರೆದಿದ್ದಾರೆ. ತಂದೆ ತಿಳಿಸುತ್ತಾರೆ, ನಾನು ಇಷ್ಟೊಂದು ತೇಜೋಮಯನಾಗಿಲ್ಲ. ಹೇಗೆ ಆತ್ಮವು ಬಂದು ಶರೀರದಲ್ಲಿ ಪ್ರವೇಶ ಮಾಡುತ್ತದೆ, ಇದು ತಿಳಿಯುತ್ತದೆಯೇ? ಈಗ ನೀವು ಸಹ ತಿಳಿದುಕೊಂಡಿದ್ದೀರಿ. ತಂದೆ ಹೇಗೆ ಪ್ರವೇಶ ಮಾಡಿ ಮಾತನಾಡುತ್ತಾರೆ, ಆತ್ಮವು ಬಂದು ಮಾತನಾಡುತ್ತದೆ. ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ. ಅಂದರೆ ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ, ನಾವು ಆತ್ಮಗಳು ಎಲ್ಲಿರ್ತೀವಿ? ಪರಂಧಾಮದಲ್ಲಿರ್ತೀವಿ. ಪರಂಧಾಮದಿಂದ ಬಂದು ತಾಯಿ ಗರ್ಭ ಪ್ರವೇಶ ಮಾಡಿ ನಾವು ಒಂದು ದೇಹನ ರಚನೆ ಮಾಡ್ಕೊಂತತೆ ಆತ್ಮ. ನಮ್ಮ ಆತ್ಮ ತನ್ನ ದೇಹನ ತಾನೇ ರಚನೆ ಮಾಡ್ಕೊಂತತೆ. ಅದರಂಗೆ ಪರಮಾತ್ಮ ತಂದೆ ಯಾರಲ್ಲಿ ಪ್ರವೇಶ ಮಾಡಿ ಮಾತಾಡ್ತಾರೆ? ಬ್ರಹ್ಮ ತಂದೆ ಶರೀರದಲ್ಲಿ ಬಂದು ಮಾತಾಡ್ತಾರೆ. ಬಾಬಾ ಏನಂತಿದ್ದಾರೆ, ನಾನು ಆತ್ಮ ಹೆಂಗೆ ಒಂದು ಪಾಯಿಂಟ್ ಆಫ್ ಲೈಟ್, ಒಂದು ಬಿಂದುನು, ಪರಮಾತ್ಮ ಕೂಡ ಅಷ್ಟೇ ಚಿಕ್ಕ ಬಿಂದು. ಪರಮಾತ್ಮ ಅಂತ ಅವರಿಷ್ಟು ದೊಡ್ಡದು ಇಲ್ಲ. ರೂಪದಲ್ಲಿ ಚಿಕ್ಕ ಬಿಂದು, ಬಟ್ ಗುಣಗಳಲ್ಲಿ ಸಾಗರ. ಬಾಬಾ ಏನು ಹೇಳ್ತಾ ಇದ್ದಾರೆ, ಈಗಂತೂ ತಮೋ ಪ್ರಧಾನರಾಗಿ ಬಿಟ್ಟಿದ್ದಾರಲ್ಲವೇ. ನಾನು ಪತಿತರನ್ನು ಹೋಗಿ ಪಾವನ ಮಾಡೋಣವೆಂದೇ ತಂದೆಯೂ ಬರುತ್ತಾರೆ. 84 ಜನ್ಮಗಳೆಂದು ಹೇಳುತ್ತಾರೆ. ಅಂದ ಮೇಲೆ ತಿಳಿದುಕೊಳ್ಳಬೇಕು, ಯಾರು ಮೊದಲು ಬಂದಿದ್ದಾರೆಯೋ ಅವರೇ ಅವಶ್ಯವಾಗಿ 84 ಜನ್ಮಗಳನ್ನು ತೆಗೆದುಕೊಂಡಿರುತ್ತಾರೆ. ಇದಕ್ಕೆ ಅವರು ಲಕ್ಷಾಂತರ ವರ್ಷಗಳೆಂದು ಹೇಳಿಬಿಡುತ್ತಾರೆ. ಈಗ ತಂದೆ ತಿಳಿಸುತ್ತಾರೆ, ನಮ್ಮನ್ನು ಸ್ವರ್ಗದಲ್ಲಿ ಕಳುಹಿಸಿದ್ದೆನು, ನೀವು ಹೋಗಿ ರಾಜ್ಯ ಮಾಡಿದ್ದೀರಿ. ನಿಮ್ಮನ್ನು ಸ್ವರ್ಗದಲ್ಲಿ ಕಳುಹಿಸಿದ್ದೆನು, ನೀವು ಹೋಗಿ ರಾಜ್ಯ ಮಾಡಿದ್ದೀರಿ. ನೀವು ಭಾರತವಾಸಿಗಳನ್ನು ಸ್ವರ್ಗದಲ್ಲಿ ಕಳುಹಿಸಿದ್ದೆನು, ಸಂಗಮದಲ್ಲಿ ರಾಜಯೋಗವನ್ನು ಕಲಿಸಿದ್ದೆನು. ನಾನು ಕಲ್ಪದ ಸಂಗಮಯುಗದಲ್ಲಿ ಬರುತ್ತೇನೆ, ಆದರೆ ಗೀತೆಯಲ್ಲಿ ಯುಗಯುಗದಲ್ಲಿ ಬರುತ್ತೇನೆಂದು ಬರೆದು ಬಿಟ್ಟಿದ್ದಾರೆ. ನೀವೀಗ ತಿಳಿದುಕೊಂಡಿದ್ದೀರಿ, ನಾವು ಏಣಿಯನ್ನು ಹೇಗೆ ಇಳಿಯುತ್ತೇವೆ ಮತ್ತು ಹತ್ತುತ್ತೇವೆ, ಏರುವ ಕಲೆ ಮತ್ತು ಇಳಿಯುವ ಕಲೆ. ಈಗ ಈ ಸಂಗಮ ಯುಗವು ಸರ್ವರ ಏರುವ ಕಲೆಯ ಯುಗವಾಗಿದೆ. ಎಲ್ಲರೂ ಏರುತ್ತಾರೆ, ಎಲ್ಲರೂ ಮೇಲೆ ಹೋಗುತ್ತಾರೆ. ನಂತರ ನೀವು ಸ್ವರ್ಗದಲ್ಲಿ ಪಾತ್ರವನ್ನು ಅಭಿನಯಿಸಲು ಬರುತ್ತೀರಿ. ಸತ್ಯಯುಗದಲ್ಲಿ ಬೇರೆ ಯಾವುದೇ ಧರ್ಮವಿರಲಿಲ್ಲ, ಅದಕ್ಕೆ ನಿರ್ವಿಕಾರಿ ಪ್ರಪಂಚವೆಂದು ಹೇಳಲಾಗುತ್ತದೆ. ನಂತರ ದೇವಿ ದೇವತೆಗಳು ವಾಮ ಮಾರ್ಗದಲ್ಲಿ ಹೋಗಿ ವಿಕಾರಿಯಾಗತೊಡಗುತ್ತಾರೆ. ಯಥಾ ರಾಜ ರಾಣಿ ತಥಾ ಪ್ರಜಾ. ತಂದೆ ತಿಳಿಸುತ್ತಾರೆ, ಏ ಭಾರತವಾಸಿಗಳೇ, ನೀವು ನಿರ್ವಿಕಾರಿ ಪ್ರಪಂಚದಲ್ಲಿದ್ದೀರಿ. ಈಗ ವಿಕಾರಿ ಪ್ರಪಂಚವಾಗಿದೆ. ಅನೇಕ ಧರ್ಮಗಳಿವೆ, ಬಾಕಿ ಒಂದು ದೇವಿ ದೇವತಾ ಧರ್ಮವಿಲ್ಲ. ಅವಶ್ಯವಾಗಿ ಯಾವಾಗ ಅದು ಇರುವುದಿಲ್ಲವೋ ಆಗಲೇ ಪುನಃ ಸ್ಥಾಪನೆಯಾಗುವುದು. ತಂದೆ ತಿಳಿಸುತ್ತಾರೆ, ನಾನು ಬ್ರಹ್ಮರವರ ಮೂಲಕ ಬಂದು ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತೇನೆ. ದೇವಿ ದೇವತಾ ಧರ್ಮದ ಸ್ಥಾಪನೆ ಅಂದರೆ ದೇವಿ ದೇವತಾ ಧರ್ಮ ಅಂದರೆ ಏನು? ದೈವಿ ಗುಣಗಳಿಂದ ನಡೆಯೋದು. ಇವಾಗ ದೈವಿ ಗುಣಗಳೇ ಇಲ್ಲ, ಅದಕ್ಕೆ ಅದು ಧರ್ಮನೇ ಇಲ್ಲ ಅಂತಾರೆ. ಯಾವಾಗ ಅದಿರಲ್ಲ ಆವಾಗ ನಾನು ಬಂದು ಸ್ಥಾಪನೆ ಮಾಡ್ತೀನಿ ಅಂತ ಬಾಬಾ ಹೇಳಿದರು. ಇಲ್ಲಿಯೇ ಮಾಡುವರಲ್ಲವೇ, ಸೂಕ್ಷ್ಮವತನದಲ್ಲಂತೂ ಮಾಡುವುದಿಲ್ಲ. ಬ್ರಹ್ಮನ ಮೂಲಕ ಆದಿ ಸನಾತನ ದೇವಿ ದೇವತಾ ಧರ್ಮದ ರಚನೆ ಮಾಡುತ್ತಾರೆಂದು ಬರೆಯಲ್ಪಟ್ಟಿದೆ. ನಿಮಗೆ ಈ ಸಮಯದಲ್ಲಿ ಪಾವನರೆಂದು ಹೇಳುವುದಿಲ್ಲ, ಪಾವನರಾಗುತ್ತಿದ್ದೀರಿ. ಸಮಯವಂತೂ ಹಿಡಿಸುತ್ತದೆ ಅಲ್ಲವೇ. ಪತಿತರಿಂದ ಹೇಗೆ ಪಾವನರಾಗುವುದು? ಇದು ಯಾವುದೇ ಶಾಸ್ತ್ರಗಳಲ್ಲಿಲ್ಲ. ವಾಸ್ತವದಲ್ಲಿ ಮಹಿಮೆಯು ಒಬ್ಬ ತಂದೆಯದಾಗಿದೆ. ಆ ತಂದೆಯನ್ನು ಮರೆತಿರುವ ಕಾರಣವೇ ಅನಾಥರಾಗಿ ಬಿಟ್ಟಿದ್ದಾರೆ, ಹೊಡೆದಾಡುತ್ತಿರುತ್ತಾರೆ. ಮತ್ತೆ ಎಲ್ಲರೂ ಸೇರಿ ಹೇಗೆ ಒಂದಾಗುವುದು ಎಂದು ಹೇಳುತ್ತಾರೆ. ಸಹೋದರರಲ್ಲವೇ. ಈ ತಂದೆಯಂತೂ ಅನುಭವಿಯಾಗಿದ್ದಾರೆ. ಭಕ್ತಿಯನ್ನು ಇವರು ಪೂರ್ಣ ಮಾಡಿದ್ದಾರೆ, ಎಲ್ಲರಿಗಿಂತ ಅಧಿಕ ಗುರುಗಳನ್ನು ಮಾಡಿಕೊಂಡಿದ್ದಾರೆ. ಈಗ ತಂದೆಯು ತಿಳಿಸುತ್ತಾರೆ, ಇದೆಲ್ಲವನ್ನು ಬಿಡಿ, ಈಗ ನಾನು ನಿಮಗೆ ಸಿಕ್ಕಿದ್ದೇನೆ. ಸರ್ವರ ಸದ್ಗತಿದಾತ ಒಬ್ಬರೇ, ಸತ್ ಶ್ರೀ ಅಕಾಲ್ ಎಂದು ಹೇಳುತ್ತಾರಲ್ಲವೇ. ಅರ್ಥವನ್ನು ತಿಳಿದುಕೊಂಡಿಲ್ಲ.
ಬಹಳಷ್ಟು ಓದುತ್ತಿರುತ್ತಾರೆ. ಈಗ ಎಲ್ಲರೂ ಪತಿತರಾಗಿದ್ದಾರೆ ಮತ್ತು ಪಾವನ ಪ್ರಪಂಚವಾಗುವುದು. ಭಾರತವೇ ಅವಿನಾಶಿಯಾಗಿದೆ, ಇದು ಯಾರಿಗೂ ತಿಳಿದಿಲ್ಲ. ಭಾರತವೆಂದೂ ವಿನಾಶವಾಗುವುದಿಲ್ಲ ಮತ್ತು ಪ್ರಳಯವೂ ಆಗುವುದಿಲ್ಲ. ಬಾಬಾ ಏನು ಹೇಳಿದರು? ವಿನಾಶ ಆಗಲ್ಲ, ಅಂದರೆ ಪರಿವರ್ತನೆ ಆಗ್ತೈತೆ. ಪಾಪಾತ್ಮಗಳು ಮೇಲೆ ಹೋಗ್ತವೆ, ಪುಣ್ಯಾತ್ಮಗಳದ್ದು ಜಗತ್ತು ಪ್ರಾರಂಭ ಆಗ್ತೈತೆ. ಅಂದರೆ ಇದ್ರ ಮೇಲೆ ಬಾಂಬ್ ಬೀಳಲ್ಲ, ಈ ಭಾರತ ಸಮುದ್ರದಲ್ಲಿ ಮುಳುಗಲ್ಲ. ಮೂರೇ ವಸ್ತು ಅವಿನಾಶಿ, ಒಂದು ಆತ್ಮ, ಇನ್ನೊಂದು ಪರಮಾತ್ಮ, ಇನ್ನೊಂದು ಭಾರತ ಖಂಡ. ಮೂರು ಅವಿನಾಶಿ. ಇಲ್ಲಿ ಪ್ರಳಯನೂ ಆಗಲ್ಲ ಅಂದರು ಬಾಬಾ. ಸಾಗರದಲ್ಲಿ ಆಲದ ಎಲೆ ಮೇಲೆ ಕೃಷ್ಣನು ತೇಲಿ ಬಂದನೆಂದು ಯಾವುದನ್ನು ತೋರಿಸುತ್ತಾರೆಯೋ ಈ ರೀತಿಯಾಗಿ ಯಾವುದೇ ಮಗುವು ಬರಲು ಸಾಧ್ಯವಿಲ್ಲ. ತಂದೆ ತಿಳಿಸುತ್ತಾರೆ, ನೀವು ಸತ್ಯಯುಗದಲ್ಲಿ ಗರ್ಭದಿಂದ ಜನ್ಮ ಪಡೆಯುತ್ತೀರಿ, ಆದರೆ ಆರಾಮದಿಂದ. ಅಲ್ಲಿ ಗರ್ಭಮಹಲ್ ಎಂದು ಹೇಳಲಾಗುತ್ತದೆ. ಏನು ಹೇಳಿದ್ರು ಬಾಬಾ? ಆಲದ ಎಲೆ ಮೇಲೆ ತೇಲ್ಕೊಂಡು ಬರ್ತಾನೆ ಅಂತ ಕೃಷ್ಣ ಬರ್ತಾನಂತ ಬರ್ತಾರಲ್ಲ, ಅದು ಹೆಂಗೆ ಬರ್ತತೆ ಮಗು ಆಲದ ಎಲೆ ಮೇಲೆ ತೇಲ್ಕೊಂಡು? ಅದು ಯಾಕೆ ಆ ರೀತಿ ಬರೆದ್ರು ಅಂದರೆ, ಅವ್ರು ತಪಸ್ಸಿಗೆ ಕುಂತಾಗ ಅವ್ರಿಗೇನು ಸಾಕ್ಷಾತ್ಕಾರ ಆಯಿತೋ ಅವ್ರೇನು ಅರ್ಥ ಮಾಡ್ಕೊಂಡ್ರು. ಇವಾಗ ಭಾರತ ಹೇಗಿರ್ತತೆ ಸತ್ಯಯುಗದಾಗ ನೋಡ್ರಿ. ಇವಾಗ ಎಲ್ಲ ಪಾಕಿಸ್ತಾನ, ನೇಪಾಳ, ಬಂಗಾಳ ಕೊಲ್ಲಿ ಎಲ್ಲ ಡಿವೈಡ್ ಆಗಿ ಆ ಥರ ಇದೆ, ಎಲ್ಲ ಸೇರ್ತಾವೆ. ಮತ್ತು ಆವಾಗ ಯಾವ ಆಕಾರ ಬರ್ತೈತೆ? ಆಲ್ದೆಲೆ ಆಕಾರ ಬರ್ತೈತೆ. ಆ ಭಾರತದಲ್ಲಿ ಕೃಷ್ಣನ ಜನನ ಆಗ್ತೈತೆ ಅಂತ ಅವ್ರಿಗೆ ಸಾಕ್ಷಾತ್ಕಾರ ಆದರೆ ಅವರೇನು ಆಲದೆಲೆ ಅಂತ ಬರೆದಿಟ್ಬಿಟ್ರು. ಅದಕ್ಕೆ ಆ ರೀತಿ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಬಾಬಾ ಹೇಳ್ತಾರೆ. ನೀವು ಸತ್ಯಯುಗದಲ್ಲಿ ಗರ್ಭದಿಂದ ಜನ್ಮ ಪಡೆಯುತ್ತೀರಿ, ಆದರೆ ಆರಾಮದಿಂದ. ಅಲ್ಲಿ ಗರ್ಭಮಹಲ್ ಎಂದು ಹೇಳಲಾಗುತ್ತದೆ. ಇಲ್ಲಿ ಗರ್ಭವು ಜೈಲಿನಂತಾಗಿದೆ. ಸತ್ಯಯುಗದಲ್ಲಿ ಗರ್ಭವು ಮಹಲ್ ಆಗಿರುತ್ತದೆ. ಆತ್ಮಕ್ಕೆ ಮೊದಲೇ ಸಾಕ್ಷಾತ್ಕಾರವಾಗುತ್ತದೆ, ನಾನು ಈ ತನುವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳಬೇಕೆಂದು. ಅಲ್ಲಿ ಆತ್ಮಾಭಿಮಾನಿಯಾಗಿರುತ್ತಾರೆ. ಮನುಷ್ಯರಂತೂ ರಚಯಿತನನ್ನಾಗಲಿ ರಚನೆಯ ಆದಿ ಮಧ್ಯ ಅಂತ್ಯವನ್ನಾಗಲಿ ಅರಿತುಕೊಂಡಿಲ್ಲ. ಬಾಬಾ ಏನು ಹೇಳಿದರು? ಇಲ್ಲಿ ಗರ್ಭ ಜೈಲು ಅಂತ ಹೇಳಿದರು ಬಾಬಾ. ಯಾಕೆಂದರೆ ಆ ಆತ್ಮ ಹಿಂದಿನ ಜನ್ಮದಾಗ ಏನು ಪಾಪ ಮಾಡಿರ್ತತೋ ಅದೆಲ್ಲ ಸಾಕ್ಷಾತ್ಕಾರ ಆಗ್ತಿರ್ತದಂತೆ. ಅದಕ್ಕೆ ನೀನೇನೇನು ಪಾಪ ಮಾಡಿ ಅಂತೆಲ್ಲ ಸಾಕ್ಷಾತ್ಕಾರ ಮಾಡಿಸ್ತಿರ್ತಾರಂತೆ. ಇಲ್ಲ ಭಗವಂತ ಇನ್ನೊಂದು ಸಲ ನಾನು ತಪ್ಪು ಮಾಡಲ್ಲ, ನನ್ನ ಹೊರಗೆ ಬಿಟ್ಬಿಡು, ನಾನು ತಪ್ಪು ಮಾಡಲ್ಲ ಅಂತ ಕೂಗ್ತಿರ್ತದಂತೆ. ಜೈಲು ಅಂತ ಹೇಳ್ತಾರೆ ಬಾಬಾ. ಆದರೆ ಅಲ್ಲಿ ಏನು ಗರ್ಭ ಮಹಲ್ಲು ಅಂದರೆ ಆನಂದವಾಗಿ ಇರ್ತಾರೆ ಅಲ್ಲಿ. ಎಲ್ಲಿ? ಸತ್ಯಯುಗದಾಗ ಗರ್ಭದಲ್ಲಿ ಆನಂದದಿಂದ ಇರ್ತತೆ ಆತ್ಮ. ಮತ್ತು ಏನು ಹೇಳಿದರು ಬಾಬಾ? ಶರೀರ ಬಿಡೋದು ಕೂಡ ಯಾವ ರೀತಿ ಅವರು ನಾನು ಈ ಸಾಕ್ಷಾತ್ಕಾರ ಆಗ್ತೈತೆ, ಈ ಶರೀರ ಬಿಡಬೇಕು, ಇನ್ನೊಂದು ಶರೀರ ತಗೋಬೇಕು ಅಂತ ಸಾಕ್ಷಾತ್ಕಾರ ಆಗ್ತೈತೆ. ಮೊದಲೇ ಗೊತ್ತಾದರೂ ದುಃಖ ಆಗಲ್ಲೇನೋ? ದುಃಖ ಆಗಲ್ಲ. ಆತ್ಮಾಭಿಮಾನಿ ಆಗಿರ್ತಾರೆ. ನಾನಾತ್ಮ ಅವಿನಾಶಿ ಅನ್ನೋ ಜ್ಞಾನ ಇರ್ತತೆ, ಅದಕ್ಕೆ ಅವ್ರಿಗೆ ದುಃಖ ಆಗಲ್ಲ. ಇಲ್ಲಿ ಇಲ್ಲಿ ಯಾಕೆ ಅಳ್ತೀವಿ? ಇವ್ರನ್ನೆಲ್ಲ ಬಿಟ್ಟು ಹೋಗ್ತೀವಿ, ಸಂಪತ್ತೆಲ್ಲ ಬಿಟ್ಟು ಹೋಗ್ತೀವಿ ಅಂತ ಅಳ್ತೀವಿ. ಅಲ್ಲಿ ಈ ಸಂಬಂಧಗಳು ಬಿಟ್ಟರೆ ಯಾರ ಮಡ್ಲಲ್ಲಿ ಜನ್ಮ ತಾಂತೀವೋ ಅವ್ರು ನಮ್ಮ ಸಂಬಂಧಿಕರಾಗ್ತಾರೆ. ಇಲ್ಲೇ ಸಂಪತ್ತು ಬಿಟ್ಟೋದ್ರೆ ಯಾರ ಮಡ್ಲಲ್ಲಿ ಜನ್ಮ ತಾಂತೀವೋ ಅವ್ರ ಸಂಪತ್ತು ನನ್ನ ಸಂಪತ್ತು ಆಗ್ತೈತೆ. ಅಲ್ಲಿ ಕಳ್ಕೊಂಬೋದೇನು ಇರಲ್ಲಲ್ಲ, ಅದಕ್ಕೆ ಅಲ್ಲಿ ದುಃಖ ಇರಲ್ಲ. ಆತ್ಮಾಭಿಮಾನಿಯಾಗಿರ್ತಾರೆ. ಅದಕ್ಕೆ ಸತ್ಯಯುಗದಾಗ ಅಮರ ಕಥೆ ಅಂದ್ರೇನು? ಮರಣದಲ್ಲಿನ ದುಃಖ ಇರಲ್ಲ ಅಲ್ಲಿ ಆಗಿರ್ತತೆ ಅಂತ ಬಾಬಾ ಹೇಳ್ತಾರೆ. ಮನುಷ್ಯರಂತೂ ರಚಯಿತನನ್ನಾಗಲಿ ರಚನೆಯ ಆದಿ ಮಧ್ಯ ಅಂತ್ಯವನ್ನಾಗಲಿ ಅರಿತುಕೊಂಡಿಲ್ಲ. ಈಗ ನೀವು ತಿಳಿದುಕೊಂಡಿದ್ದೀರಿ. ತಂದೆಯು ಜ್ಞಾನಸಾಗರನಾಗಿದ್ದಾರೆ, ನೀವು ಮಾಸ್ಟರ್ ಸಾಗರರಾಗಿದ್ದೀರಿ. ನೀವು ಮಾತೆಯರು ನದಿಗಳಾಗಿದ್ದೀರಿ ಮತ್ತು ಈ ಗೋಪರು ಜ್ಞಾನ ಮಾನಸ ಸರೋವರರಾಗಿದ್ದಾರೆ. ಇವರು ಮಾತೆಯರು ಜ್ಞಾನದ ನದಿಗಳಾಗಿದ್ದಾರೆ, ನೀವು ಸರೋವರ ಆಗಿದ್ದೀರಿ. ಬಾಬಾ ಏನಂತಾರೆ? ನದಿಗಳಂದ್ರೇನು? ನದಿ ಏನು ಮಾಡ್ತತೆ? ಹರಿತಾ ಹೋಗ್ತತೆ. ಹೋಗಿ ಅದು ಹೋದಲ್ಲೆಲ್ಲ ಹಚ್ಚ ಹಸಿರನ್ನ ಬೆಳೆ ಬೆಳಿತಾವೆ. ಅಂದರೆ ನಾವೇನು ಮಾಡಬೇಕು? ಶಿವಬಾಬಾ ಜ್ಞಾನಸಾಗರನಿಂದ ಜ್ಞಾನ ತಗೊಂಡು ಮತ್ತು ಎಲ್ಲ ಆತ್ಮಗಳಿಗೆ ಸುಖ ಶಾಂತಿಯ ಕೊಡುವಂಥವರಾಗಬೇಕು. ಬಾಬಾ ಏನು ಹೇಳ್ತಾ ಇದ್ದಾರೆ? ನಿಮ್ಮದು ಪವಿತ್ರ ಗೃಹಸ್ಥ ಆಶ್ರಮವಾಗಿತ್ತು, ಈಗ ಪತಿತರಾಗಿದ್ದೀರಿ. ತಂದೆ ತಿಳಿಸುತ್ತಾರೆ, ಇದನ್ನು ಸದಾ ನೆನಪಿಟ್ಟುಕೊಳ್ಳಿ. ನಾವು ಆತ್ಮರಾಗಿದ್ದೇವೆ, ಒಬ್ಬ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ತಂದೆಯು ಆದೇಶ ನೀಡಿದ್ದಾರೆ, ಮಕ್ಕಳೇ, ಯಾವುದೇ ದೇಹಧಾರಿಯನ್ನು ನೆನಪು ಮಾಡಬೇಡಿ. ಈ ಕಣ್ಣುಗಳಿಂದ ಏನೆಲ್ಲವನ್ನು ನೋಡುತ್ತೀರೋ
ಅದೆಲ್ಲವೂ ಸಮಾಪ್ತಿಯಾಗುವುದು. ಆದ್ದರಿಂದ ಮನ್ಮನಾಭವ ಮಧ್ಯಾಜೀಭವ. ಈ ಸ್ಮಶಾನವನ್ನು ಮರೆಯುತ್ತಾ ಹೋಗಿ. ಮಾಯೆ ಬಿರುಗಾಳಿಗಳು ಬಹಳ ಬರುತ್ತವೆ, ಇದಕ್ಕೆ ಹೆದರಬೇಡಿ. ಬಹಳಷ್ಟು ಬಿರುಗಾಳಿಗಳು ಬರುತ್ತವೆ, ಆದರೆ ಕರ್ಮೇಂದ್ರಿಯಗಳಿಂದ ವಿಕರ್ಮ ಮಾಡಬಾರದು. ಯಾವಾಗ ನೀವು ತಂದೆಯನ್ನು ಮರೆತು ಹೋಗುತ್ತೀರೋ ಆಗಲೇ ಬಿರುಗಾಳಿಗಳು ಬರುತ್ತವೆ. ಈ ನೆನಪಿನ ಯಾತ್ರೆಯು ಒಂದೇ ಬಾರಿ ಆಗುತ್ತದೆ. ಅವೆಲ್ಲವೂ ಮೃತ್ಯುಲೋಕದ ಯಾತ್ರೆಗಳಾಗಿವೆ. ಇದು ಅಮರಲೋಕದ ಯಾತ್ರೆಯಾಗಿದೆ. ಆದ್ದರಿಂದ ಈಗ ತಂದೆ ತಿಳಿಸುತ್ತಾರೆ, ಯಾವುದೇ ದೇಹಧಾರಿಯನ್ನು ನೆನಪು ಮಾಡಬೇಡಿ. ಮಕ್ಕಳು ಶಿವಜಯಂತಿ ಎಂದು ಎಷ್ಟೊಂದು ಪತ್ರಗಳನ್ನು ಕಳಿಸುತ್ತಾರೆ. ತಂದೆ ಹೇಳುತ್ತಾರೆ, ತತ್ತತ್ವಂ. ನೀವು ಮಕ್ಕಳಿಗೂ ಸಹ ತಂದೆಯು ಶುಭಾಶಯಗಳನ್ನು ನೀಡುತ್ತೇವೆ. ವಾಸ್ತವದಲ್ಲಿ ನಿಮಗೆ ಶುಭಾಶಯಗಳು, ಏಕೆಂದರೆ ನೀವೇ ಮನುಷ್ಯರಿಂದ ದೇವತೆಗಳಾಗುತ್ತೀರಿ. ನಂತರ ಯಾರು ಪಾಸ್ ವಿತ್ ಆನರ್ ಆಗುತ್ತಾರೆಯೋ ಅವರಿಗೆ ಹೆಚ್ಚು ಅಂಕಗಳು ಮತ್ತು ಒಳ್ಳೆಯ ನಂಬರ್ ಸಿಗುವುದು. ತಂದೆಯು ನಿಮಗೆ ಶುಭಾಶಯಗಳನ್ನು ಕೊಡುತ್ತಾರೆ. ಮಕ್ಕಳೇ, ನೀವೀಗ ರಾವಣನ ಬಂಧನದಿಂದ ಮುಕ್ತರಾಗುತ್ತೀರಿ. ಎಲ್ಲ ಆತ್ಮಗಳು ಪತಂಗಗಳಾಗಿದ್ದಾರೆ. ಎಲ್ಲರ ದಾರವು ತಂದೆಯ ಕೈಯಲ್ಲಿದೆ. ಅವರು ಎಲ್ಲರನ್ನೂ ಕರೆದುಕೊಂಡು ಹೋಗುತ್ತಾರೆ. ಸರ್ವರ ಸದ್ಗತಿದಾತನಾಗಿದ್ದಾರೆ. ಆದರೆ ನೀವು ಸ್ವರ್ಗದ ರಾಜ್ಯಭಾಗ್ಯವನ್ನು ಪಡೆಯಲು ಪುರುಷಾರ್ಥ ಮಾಡುತ್ತಿದ್ದೀರಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಪಾಸ್ ವಿತ್ ಆನರ್ ಆಗಲು ಒಬ್ಬ ತಂದೆಯನ್ನು ನೆನಪು ಮಾಡಬೇಕಾಗಿದೆ, ಯಾವುದೇ ದೇಹಧಾರಿಯನ್ನಲ್ಲ. ಈ ಕಣ್ಣುಗಳಿಂದ ಏನೆಲ್ಲವೂ ಕಾಣುತ್ತಿದೆಯೋ ಅದನ್ನು ನೋಡಿಯೂ ನೋಡದಂತಿರಬೇಕಾಗಿದೆ. ಏನು ಹೇಳಿದರು ಬಾಬಾ? ನೋಡಿಯೂ ನೋಡದಂತೆ ಅಂತ ಯಾಕೆ ಹೇಳಿದರು? ಯಾಕೆಂದರೆ ಇದ್ಯಾವುದು ನಮ್ಮ ಜೊತೆಗೆ ಬರೋದಲ್ಲ. ಆಮೇಲೆ ಇದನ್ನು ಅನುಭವಿಸೋಕ ದಿನಗಳು ಇನ್ನು ಕೇವಲ 10 ವರ್ಷ ಮಾತ್ರ. 10 ಕೋಟಿ ರೂಪಾಯಿ ಆಯ್ತಂದ್ರು ಅದನ್ನ ಅನುಭವಿಸೋಕ ದಿನಗಳು ಇನ್ನು 10 ವರ್ಷ ಮಾತ್ರ. ಇದು ಯಾವುದು ನಮ್ಮ ಜೊತೆಗೆ ಬರೋದಿಲ್ಲ. ಇವಾಗ ಯಾರನ್ನಾದರೂ ಬರ್ರಿ ಜ್ಞಾನ ಕೇಳಕ್ಕಂದ್ರೆ, ನಾವು ಭಾಳ ಸಂಪಾದನೆ ಐತ್ರಿ, ಸಂಪಾದನೆ ಭಾಳ ಮಾಡ್ತೀವಿ, ಬಿಸ್ನೆಸ್ ಭಾಳ ಐತೆ, ಸಂಪಾದನೆ ಐತೆ, ಬರೋಕ್ಕಾಗಲ್ಲ ಅಂತಾರ. ಫಸ್ಟ್ ಅರಿಬೇಕು, ಸಂಪಾದನೆ ಅಂತ ಯಾವುದಕ್ಕೆ ಕರಿತೀವಿ? ಸಂಪಾದನೆ ನನ್ನ ಜೊತೆಗೆ ಯಾವುದನ್ನು ತಗೊಂಡೋಗ್ತೀವೋ ಅದು ಸಂಪಾದನೆ. ಇದೆಲ್ಲ ಏನು? ದುಡ್ಡು, ಆಸ್ತಿ, ಬಂಗಾರ, ಇದು ಅವಶ್ಯಕತೆ. ಇದು ಅವಶ್ಯಕತೆಗೆ ಸಮಯ ಎಷ್ಟಿಡಬೇಕು, ನನ್ನ ಜೊತೆಗೆ ಬರೋದಕ್ಕೆ ಸಮಯ ಎಷ್ಟಿರಬೇಕು, ಇದೆಲ್ಲ ಬುದ್ಧಿಯಲ್ಲಿ ವಿಚಾರಗಳು ನಡಿಬೇಕಲ್ಲ. ಆದರೆ ನಾವೇನು ಮಾಡ್ತೀವಿ? ಬಿಟ್ಟು ಹೋಗೋದಕ್ಕೆ ಸಮಯ ಭಾಳ ಕೊಡ್ತೀವಿ, ಜೊತೆ ತಗೊಂಡೋಗೋದಕ್ಕೆ ಕಡಿಮೆ ಸಮಯ ಕೊಡ್ತೀವಿ. ಆದರೆ ಸಂಪಾದನೆ ಅಂದ್ರೇನು? ನನ್ನ ಜೊತೆಗೆ ಯಾವುದು ಬರ್ತದೋ ಅದು ಸತ್ಯ ಸಂಪಾದನೆ. ನಾವು ಅಮರಲೋಕದ ಯಾತ್ರೆಯಲ್ಲಿ ಹೋಗುತ್ತಿದ್ದೇವೆ. ಆದ್ದರಿಂದ ಮೃತ್ಯುಲೋಕದ್ದೇನೂ ನೆನಪಿರಬಾರದು. ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮವಾಗಬಾರದು. ಈ ಗಮನವನ್ನಿಡಬೇಕಾಗಿದೆ. ಬಾಬಾ ಏನಂತಾರೆ? ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮ ಆಗಬಾರ್ದಂದ್ರು. ಯಾಕೆ? ಈ ಸಂಗಮ ಯುಗದ ಸಂಸ್ಕಾರ ಜನ್ಮ 84 ಜನ್ಮ ಬರ್ತದೆ. ಹೆಜ್ಜೆ ಇಟ್ಟಲ್ಲಿ ಪದ್ಮ ಅಂದರೆ ಹೆಜ್ಜೆ ಇಟ್ಟಲ್ಲಿ ನಷ್ಟ ಇರ್ತದೆ. ಇಲ್ಲಿ ನಾವು ಒಳ್ಳೆ ಸಂಸ್ಕಾರಗಳಿಂದ ಸುಖನ ಭೋಗಿಸ್ತೀವಿ ಅಂದರೆ ಕೆಟ್ಟ ಸಂಸ್ಕಾರಗಳಿಂದ ದುಃಖನೂ ಭೋಗಿಸ್ಬೇಕಾಗುತ್ತೆ. ಇದು ಸಂಗಮ ಯುಗ. ಅದು ಬಹಳ ಅತ್ಯಮೂಲ್ಯ. ಅದಕ್ಕೆ ವಿಕರ್ಮ ಮಾಡಿ ಕೆಟ್ಟ ಸಂಸ್ಕಾರ ತುಂಬ್ಕೊಂಡು ಮತ್ತೆ ಜನ್ಮ ದುಃಖ ಭೋಗಿಸ್ಕೊಂತವ್ರು ಆಗಬೇಡ್ರಿ ಅಂತಾರೆ ಬಾಬಾ. ವರದಾನ: ತಮ್ಮ ಶಿಕ್ಷಣ ಸ್ವರೂಪದ ಮೂಲಕ ಶಿಕ್ಷಣ ಕೊಡುವಂಥ ಶಿಕ್ಷಣ ಸಂಪನ್ನ ಯೋಗ್ಯ ಶಿಕ್ಷಕ ಭವ. ಯಾರು ತಮ್ಮ ಶಿಕ್ಷಣ ಸ್ವರೂಪದ ಮೂಲಕ ಶಿಕ್ಷಣವನ್ನು ಕೊಡುವರು ಅವರೇ ಯೋಗ್ಯ ಶಿಕ್ಷಕರೆಂದು ಕರೆಯಲಾಗುವುದು. ಅವರ ಸ್ವರೂಪವೇ ಶಿಕ್ಷಣ ಸಂಪನ್ನವಾಗಿರುತ್ತದೆ. ಅವರು ನೋಡುವ ನಡೆಯುವುದು ಸಹ ಯಾರಿಗಾದರೂ ಶಿಕ್ಷಣ ಕೊಡುತ್ತದೆ. ಹೇಗೆ ಸಾಕಾರ ಬ್ರಹ್ಮರವರು ರೂಪದಲ್ಲಿ ಹೆಜ್ಜೆ ಹೆಜ್ಜೆಯಲ್ಲಿಯೂ ಪ್ರತಿಯೊಂದು ಕರ್ಮವು ಪ್ರತ್ಯಕ್ಷವಾಗಿ ಶಿಕ್ಷಣದ ರೂಪದಲ್ಲಿ ನೋಡಿದೆವು. ಅದನ್ನು ಇನ್ನೊಂದು ಶಬ್ದಗಳಲ್ಲಿ ಚರಿತ್ರೆ ಎಂದು ಹೇಳುತ್ತಾರೆ. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ? ಶಿಕ್ಷಣ ಸ್ವರೂಪದಲ್ಲಿದ್ದು ಶಿಕ್ಷಣ ಕೊಡ್ರಿ ಅಂತಾರೆ. ಇವಾಗ ನಾವು ಹೇಳ್ತೀವಿ, ನಾವೇ ಸರಿಗಿಲ್ಲ ಅಂದರೆ ನಮ್ಮ ಬಾಣ ನಾಡ್ತತ್ತ? ಇಲ್ಲಿ ಹೇಳೋದಕ್ಕಿಂತ ನೋಡಿ ಕಲಿಯೋದು ಬಹಳ ಪ್ರಭಾವ ಬೀರ್ತತೆ. ನಾವು ಬಾಯಿಲೆ ಹೇಳೋದು ಅಷ್ಟು ಪ್ರಭಾವ ಬೀರಲ್ಲ, ನಾವು ನಮ್ಮನ್ನು ನೋಡಿದ್ದು ಬಹಳ ಪ್ರಭಾವ ಬೀರ್ತತೆ. ಅದಕ್ಕೆ
ಗುಣಮೂರ್ತಿ ಆಗ್ರಿ ಅಂತ ಹೇಳ್ತಾರೆ. ಯಾಕೆಂದರೆ ನಮ್ಮಲ್ಲಿ ಆ ಗುಣಗಳು ಕಂಡು ಬಂದಾಗ ಈ ರೀತಿ ನಾವು ಇರಬೇಕು ಅನ್ನೋದು ಬಂದ್ಬಿಡುತ್ತೆ. ಅಲ್ಲಿ ನೋಡೋದ್ರಿಂದ ಧಾರಣೆ ಚೆನ್ನಾಗಿ ಆಗ್ತತೆ, ಪ್ರಭಾವ ಬೀರ್ತತೆ. ಅದಕ್ಕೆ ಶಿಕ್ಷಕ ಸ್ವರೂಪರಾಗಿ ಶಿಕ್ಷಣ ಕೊಡ್ರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಯಾರಿಗೆ ಆದರೂ ವಾಣಿಯ ಮೂಲಕ ಶಿಕ್ಷಣ ಕೊಡುವುದಂತೂ ಸಾಮಾನ್ಯ ಮಾತಾಗಿದೆ. ಆದರೆ ಸರ್ವರು ಅನುಭವವನ್ನು ಬಯಸುತ್ತಾರೆ. ಅಂದ ಮೇಲೆ ತಮ್ಮ ಶ್ರೇಷ್ಠ ಕರ್ಮ, ಶ್ರೇಷ್ಠ ಸಂಕಲ್ಪದ ಶಕ್ತಿಯಿಂದ ಅನುಭವ ಮಾಡಿಸಿರಿ. ಬಾಬಾ ಏನು ಹೇಳಿದರು? ಅನುಭವದಿಂದ ಹೇಳಿದ್ದು ಬಾಣ ನಾಡ್ತತೆ, ನೀವು ಮಾಡಿ ಇನ್ನೊಬ್ರಿಗೂ ಅನುಭವ ಮಾಡಿಸ್ರಿ ಅಂತಾರೆ ಬಾಬಾ. ಸ್ಲೋಗನ್: ಸಂಕಲ್ಪಗಳ ಸಿದ್ಧಿಯ ಪ್ರಾಪ್ತಿ ಮಾಡಿಕೊಳ್ಳಲು ಆತ್ಮಶಕ್ತಿಯ ಇಂಧನವನ್ನು ತುಂಬುತ್ತೀರಿ. ಬಾಬಾ ಏನು ಹೇಳಿದರು? ಸಂಕಲ್ಪ ಸಿದ್ಧಿ ಅಂದರೆ ನೋಡ್ರಿ, ಜಾನಕಿ ದಾದಿ ಒಬ್ಬರು ಫಾರಿನರ್ ಬಂದ್ರಂತೆ, ರಾಜುಬಾಯಿ ಇದ್ರಂತೆ ಬಗ್ಲಾಗ. ದಾದಿ ಇವ್ರ ಹತ್ರ ಸಾಕಷ್ಟು ಸಂಪತ್ತೈತೆ, ಧನ ಸೇವೆನೇ ಮಾಡಲ್ಲ ನೋಡ್ರಿ ಅಂತಂದ್ರಂತೆ. ಅಂದರೆ ನಾನು ಮಾಡಿಸ್ಲಾ ಈಗ ಅಂದ್ರಂತೆ ದಾದಿ. ಅಂದು ಅಲ್ಲಿ ಏನಾಯ್ತು ಅಂದರೆ ಅದು ಆತ್ಮ ಬಂತಂತೆ. ದಾದಿ ಟೋಲಿ ಕೊಟ್ರಂತೆ, ಬ್ಯಾಡ್ಜ್ ಕೊಟ್ರಂತೆ, ಗಿಫ್ಟ್ ಕೊಟ್ರಂತೆ, ನಗ್ನಗ್ತಾ ಸ್ನೇಹ ಪ್ರೀತಿ ಕೊಡ್ತಾನೇ ಹೋದ್ರಂತೆ. ಅದು ಕೊಟ್ಟಂಗೆಲ್ಲ ಖುಷಿಯಾಗಿ ಅಲ್ಲೇ ಒಂದು ಚೆಕ್ ಬರ್ಕೊಟ್ಬಿಡ್ತಂತೆ ಅದು ಆತ್ಮ ವಿದೇಶದ್ದು. ಅಂದರೆ ನಾವು ಮಾಡಿಸ್ತೀನಿ ನೋಡು ಅಂದ ತಕ್ಷಣ ಸಂಕಲ್ಪ ಸಿದ್ಧಿ ಆಗಿಬಿಡ್ತು. ಆ ಜಾನಕಿ ದಾದಿ ಎಲ್ಲಾದರೂ ಹೋಗಿ ಇಲ್ಲಿ ಒಂದು ಸೇವಾ ಕೇಂದ್ರ ಆಗಲಿ ಅಂದರೆ ರೆಡಿ ಆಗೇ ಬಿಡ್ತದೆ. ಅಂದರೆ ಇಷ್ಟು ಶಕ್ತಿ ಬರಬೇಕು ಅಂದರೆ ಆತ್ಮಕ್ಕೆ ಇಂಧನವನ್ನು ತುಂಬುತ್ತೀರಿ. ಅಂದರೆ ಬಾಬಾ ನೆನಪು ಮಾಡ್ತಾ ಇದ್ದಂಗೆಲ್ಲ ನಮ್ಮಲ್ಲಿ ಸಂಕಲ್ಪ ಸಿದ್ಧಿ ಜಾಸ್ತಿ ಆಗ್ತಾ ಹೋಗ್ತದೆ. ಅವ್ಯಕ್ತ ಸೂಚನೆ: ಸಂಘಟನೆಯನ್ನು ಏಕತೆಯ ಸೂತ್ರದಲ್ಲಿ ತರುವುದಕ್ಕಾಗಿ ವಾಣಿಯ ಶಕ್ತಿಯ ಮೇಲೆ ವಿಶೇಷ ಗಮನವಿಡಿ. ವಾಣಿ ಸದಾ ನಿರ್ಮಲವಾಗಿರಲಿ. ಕಡಿಮೆ ಮಾತನಾಡಿ, ನಿಧಾನ ಮಾತನಾಡಿ ಮತ್ತು ಮಧುರವಾಗಿ ಮಾತನಾಡಿ. ಸಕಾರಾತ್ಮಕ ಮಾತುಗಳನ್ನೇ ಮಾತನಾಡಿ, ಸನ್ಮಾನಜನಕ ಮಾತುಗಳನ್ನೇ ಮಾತನಾಡಿ. ಇಲ್ಲಿಯವರೆಗೆ ಸಾಧಾರಣ ಮಾತುಗಳು ಹೆಚ್ಚಾಗಿದೆ. ಅಲೌಕಿಕ ಮಾತಿರಲಿ, ಪರಿಸ್ಥಿತಿಗಳ ಮಾತಿರಲಿ, ಪ್ರತಿಯೊಂದು ಮಾತು ಮಧುರವಾಗಿರಲಿ. ಈಗ ಈ ಮಾತಿನ ಮೇಲೆ ಅಂಡರ್ಲೈನ್ ಮಾಡಿ, ಆಗ ಪ್ರತ್ಯಕ್ಷತೆ ಆಗುವುದು. ಬಾಬಾ ಏನು ಹೇಳ್ತಾ ಇದ್ದಾರೆ? ಸಂಘಟನೆ, ನಾವೆಲ್ಲರೂ ಒಂದೇ ಪರಿವಾರ, ನಾವೆಲ್ಲರೂ ಒಂದೇ ಭಾವನೆ ಬರಬೇಕು. ಅಂದರೆ ಇವಾಗ ಮನ್ಯಾಗ ನೋಡ್ರಿ, ಅಷ್ಟು ಜನ ಇದ್ದರೂ ಜಗಳನೇ ಮಾಡಲ್ಲ ನೋಡ್ರಿ. ಅವ್ರದ್ದು ಎಲ್ಲರದು ಒಂದೇ ರೀತಿ ಇರ್ತದೆ ನೋಡ್ರಿ, ಒಂದೇ ಮಾತಿರ್ತತೆ. ಅಂದರೆ ಅಲ್ಲಿ ಯಜಮಾನ ಹೆಂಗಿರ್ತಾನ, ಯಜಮಾನ ಇದ್ದಂಗೆ ಅಲ್ಲಿ ಆ ಸದಸ್ಯರು ಇರ್ತಾರೆ. ಇಲ್ಲಿ ನಾವು ಕೂಡ ಎಲ್ಲರೂ ಒಂದು ಸ್ನೇಹ ಪ್ರೀತಿ ಕೊಡ್ತಾ, ಮಾತು ಮಧುರವಾಗಿ ಇದ್ದು, ಎಲ್ಲರಿಗೆ ಸುಖ ಕೊಡುವಂಥ ಮಾತುಗಳಿದ್ದಾಗ ಅಲ್ಲಿ ತಂದೆಯ ಪ್ರತ್ಯಕ್ಷತೆ ಆಗ್ತತೆ ಅಂತ ಬಾಬಾ ಹೇಳ್ತಾರೆ. ಒಳ್ಳೆಯದು. ಓಂ ಶಾಂತಿ.